ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಹೆಲ್ದಿಯಾಗಿ, ಈಸಿಯಾಗಿ ಬ್ರೇಕ್‌ಫಾಸ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ 1 ಕಪ್ ಬೀಟ್ರೂಟ್ ತೊಗೊಳ್ಳಿ, 1 ಕಪ್ ಕಡಲೆಕಾಳು ತೊಗೊಳ್ಳಿ, ಅರ್ಧ ಕಪ್ ಕಟ್ ಮಾಡಿರೋ ಈರುಳ್ಳಿನ ತೊಗೊಳ್ಳಿ, ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ, ಉಪ್ಪು, ನಿಂಬೆಹಣ್ಣು, ಹಾಗೆ ಸ್ವಲ್ಪ ಸಣ್ಣದಾಗಿ ಕೊತ್ತಂಬರಿನ ಕಟ್ ಮಾಡ್ಕೊಂಡು ತೊಗೊಳ್ಳಿ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಯಾವುದೇ ರೀತಿ ಆಯಿಲ್ನ ಬಳಸಿಲ್ಲ, ತುಪ್ಪ, ಬೆಣ್ಣೆ ಯಾವುದೇ ರೀತಿ ಫ್ಯಾಟ್ನ ಬಳಸದೆ ಮಾಡ್ತಾ ಇರೋದ್ರಿಂದ ಇದು ಕೂಡ ಹೆಲ್ತಿಯಾಗೇ ಇದೆ. ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಒಂದು ಸ್ಟೀಮರ್ಗೆ ನಾವು ತೊಗೊಂಡಿರೋ ಬೀಟ್ರೂಟು, ಕ್ಯಾರೆಟು ಎರಡನ್ನೂ ಸೇರಿಸಿ, ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಲ್ಲರೂ ಸ್ಟೀಮರಲ್ಲಿ ಬೇಗ ಬೇಯಲ್ಲ ಅಂತ ಹೇಳ್ತಾರೆ, ಆದರೆ ನಿಧಾನವಾಗಿ ಬೇಯಿಸ್ಕೊಳ್ಳಿ, ಖಂಡಿತ ಬೇಯುತ್ತೆ. ಇವಾಗ ಇದನ್ನು ಮುಚ್ಚಳ ಮುಚ್ಚಿಟ್ಟು ಒಂದು 10 ನಿಮಿಷ ಬೇಯಿಸಿ. ಇವಾಗ ತೆಗೀರಿ. ನೀವೇ ನೋಡ್ತಾ ಇದ್ದೀರಲ್ವ, ಬೆಂದಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ನಾನು ತೋರಿಸ್ತೀನಿ ನೋಡಿ. ಒಂದು ಕಾಳನ್ನು ಪ್ರೆಸ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇದನ್ನು ನಾವಿವಾಗ ಸ್ಟವ್ ಆಫ್ ಮಾಡಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಕೆಳಗಡೆ ನಾನು ಸ್ಟೀಮರಲ್ಲಿ ಮೊಟ್ಟೆನ ಬೇಯಿಸೋಕೆ ಇಟ್ಟಿದ್ದೀನಿ. ನಾವಿವಾಗ ಕಾಳು ಮತ್ತು ಬೀಟ್ರೂಟ್ನ ಒಂದು ಬೌಲ್ಗೆ, ದೊಡ್ಡ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾವೇನು ಬೇಯಿಸ್ಕೊಂಡಿರೋ ಕಾಳು ಬೀಟ್ರೂಟು ಇತ್ತು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಕೂಡ ಸೇರಿಸ್ಕೊಳ್ಳಿ. ಹಾಗೆ ಜೊತೆಗೆ ಖಾರದ ಪುಡಿನ ಕೂಡ ಸೇರಿಸ್ಕೊಳ್ಳಿ. ಇದು ಮನೆಯಲ್ಲೇ ಮಾಡಿರೋಂಥ ಗರಂ ಮಸಾಲ, ಅದನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಕಾಳು ಬೇಯಿಸುವಾಗ ಹಾಕ್ಸಿರೋದ್ರಿಂದ ಸ್ವಲ್ಪನೇ ಹಾಕ್ಕೊಳ್ಳಿ. ಇವಾಗ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ನಿಂಬೆ ರಸನ ಹಿಂಡ್ಕೊಳ್ಳಿ. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಒಂದು ರೀತಿ ಸ್ನ್ಯಾಕ್ಸ್ ಟೈಮಲ್ಲಾದರೂ ಸರಿ, ಹೆಲ್ದಿ ಬ್ರೇಕ್ಫಾಸ್ಟ್ಗಾದರೂ ಸರಿ, ಕಡಲೆಕಾಳು ಮತ್ತು ಬೀಟ್ರೂಟ್ ಸಲಾಡ್ ರೆಡಿ ಅಂತಲೇ ಹೇಳ್ಬೋದು. ನಾವಿವಾಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಾ ಅಲ್ವಾ ಎಷ್ಟು ಈಸಿ ಅಂತ. ಇವಾಗ ನಾನಿಲ್ಲಿ 1 ಬೌಲ್ ಕಡಲೆಕಾಳು ಬೀಟ್ರೂಟ್ ಸಲಾಡು ಮತ್ತು ಸ್ವಲ್ಪ ಸೌತೆಕಾಯಿ, ಹಾಗೆ 1 ಎಗ್ನ ತೊಗೊಂಡಿದ್ದೀನಿ. ಇದು ನನ್ನ ಇವತ್ತಿನ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ನಿಮಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.